ನಿಮಗೆ ವೈಟಮಿನ್ B12 ಡಿಫಿಷಿಯನ್ಸಿ ಇದೆಯಾ? ಪ್ರತಿದಿನ ಸಿರಿಧಾನ್ಯದ ಅಂಬಲಿನ ಕುಡೀರಿ. ನಿಜವಾಗ್ಲೂ 3 ತಿಂಗಳಲ್ಲೇ ನಿಮಗೆ ವೈಟಮಿನ್ B12 ಸರಿ ಹೋಗುತ್ತೆ. ಮೇಡಮ್, ನಾವು ವಿನರ್ಸ್ ತಿನ್ನಲ್ಲ, ನಮಗೆ ಅಂಬಲಿ ಮಾಡ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ, ಏನ್ ಮಾಡೋದು, ನಾವು ತುಂಬಾ ಬ್ಯುಸಿ ಆಗಿರ್ತೀವಿ, ಬೇರೆ ಏನಾದ್ರೂ ಹೇಳಿ ಅಂದ್ರೆ ಒಂದು ಸಿಂಪಲ್ ಆಗಿರುವಂತ ಹೋಮ್ ರೆಮಿಡೀಸ್ ಹೇಳ್ತೀನಿ. ಇದನ್ನಾದ್ರೂ ಫಾಲೋ ಮಾಡಿ, ನಿಜವಾಗ್ಲೂ B12 ಇನ್ಕ್ರೀಸ್ ಆಗುತ್ತೆ. ಇದಕ್ಕೆ ಬೇಕಾಗಿರೋದು 1 ಕಪ್ ಅಷ್ಟು ಮೊಸರು, 1/4 ಲೀಟ್ರು ಅಥವಾ 250 ml ಅಷ್ಟು ಮೊಸರು ತಗೊಳ್ಳಿ. ಮನೆಯಲ್ಲಿ ಮಾಡಿರುವಂತ ಮೊಸರು ಆದ್ರೆ ತುಂಬಾ ಉತ್ತಮ. ಅದನ್ನ ಚೆನ್ನಾಗಿ ಮಜ್ಜಿಗೆ ಕೋಲಿಂದ ಕಡಿಬೇಕು. ಓಕೆನಾ? ಕಡಿದ್ರ ನಂತರ ಅದಕ್ಕೆ 3 ಕಪ್ ಅಷ್ಟು ನೀರು ಹಾಕ್ಬೇಕು. 1 ಕಪ್ ಮೊಸರಿಗೆ 3 ಕಪ್ ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಡಿದ್ರೆ ತಿಳಿಯಾದ ಮಜ್ಜಿಗೆ ಆಗುತ್ತೆ. ಈ ಮಜ್ಜಿಗೆನ ಮಣ್ಣಿನ ಮಡಿಕೆಯಲ್ಲಿ ಹಾಕ್ಬೇಕು. ನೀವು ಯಾವ್ದ್ರಲ್ಲಾರು ಕಡ್ದ್ಬಿಡಿ. ಅದನ್ನ ನಂತರ 4 ಕಪ್ ಆಗುತ್ತಲ್ವಾ, ಆ 4 ಕಪ್ ಮಜ್ಜಿಗೆನ ಮಣ್ಣಿನ ಮಡಿಕೆಯಲ್ಲಿ ಹಾಕೋಬೇಕು. ನಂತರ ಮೇಲೆ ಒಂದು ಕಾಟನ್ ಬಟ್ಟೆನ ಅಥವಾ ಮಸ್ಲಿನ್ ಕ್ಲಾತ್ನ ಕಟ್ಟಿ. ಈ ಪ್ರೋಸೆಸ್ನ ರಾತ್ರಿ ಮಾಡಬೇಕು. ರಾತ್ರಿ ಮಾಡಿ ಹಾಗೆ ಬಿಡಬೇಕು. ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಉಗುರು ಬೆಚ್ಚಗಿರೋ ನೀರು ಅಥವಾ ನಾರ್ಮಲ್ ನೀರಾದ್ರೂ ಕುಡೀರಿ. ನಂತರ ಈ ಮಜ್ಜಿಗೆನ ಕುಡಿಬೇಕು. 4 ಕಪ್ನ ಒಬ್ಬರೇ ಕುಡಿಯಕ್ಕೆ ಹೋಗ್ಬೇಡಿ. 2 ಕಪ್ಪು ಒಬ್ಬರಿಗೆ ಸಾಕಾಗುತ್ತೆ. 2 ಕಪ್ಪು ಮನೇಲಿ ಇನ್ನೊಬ್ರು ಇರ್ತಾರಲ್ಲ ಅವ್ರಿಗೆ ಕುಡಿಸಿ. ಹೀಗೆ ಫರ್ಮೆಂಟ್ ಆಗಿರುವಂತಹ ಮಜ್ಜಿಗೆನ ಕುಡಿಯೋದ್ರಿಂದ ನಿಮ್ಗೆ ವೈಟಮಿನ್ B12 ಹೆಚ್ಚಾಗುತ್ತೆ.